ನೋಡಿ ಫ್ರೆಂಡ್ಸ್, ಹೆಸರು ಕಾಳನ್ನ ನೆನೆಸಿ ಒಂದು ದಿವಸ ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಇಕ್ಕಿದರೆ ಈ ಥರ ಮೊಳಕೆ ಬರುತ್ತೆ. ಹೇಗೆ ಕಟ್ಟಿ ಇಕ್ಕಬೇಕು ಅಂತ ತೋರಿಸುತ್ತೇನೆ, ಬನ್ನಿ ನೋಡೋಣ. ಮೊದಲು ಹೆಸರು ಕಾಳನ್ನು ನೀರಿನಲ್ಲಿ ಒಂದು ದಿವಸ ನೆನಕಬೇಕು. ಹೆಸರು ಕಾಳನ್ನ ಚೆನ್ನಾಗಿ ಒಂದು 8 ರಿಂದ 10 ಗಂಟೆಗಳ ಕಾಲ ನೆನೆಸಿ ಅದನ್ನು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು. ಈ ಥರ ಗಂಟು ಕಟ್ಟಿ ಒಂದು ದಿವಸದ ನಂತರ ತೆಗೆದರೆ ಮೊಳಕೆ ಏಳುತ್ತವೆ. ಈಗ ಹೆಸರು ಕಾಳು ನೆನೆಸಿ ಒಂದು ದಿವಸ ಆಗಿದೆ. ಇದನ್ನು ಈಗ ಮೊಳಕೆ ಹೇಗೆ ಎದ್ದಿವೆ ಅಂತ ನೋಡೋಣ. ನೋಡಿ, ಮೊಳಕೆ ಕಾಳನ್ನ ಹಾಗೆ ತಿನ್ನೋಕ್ಕೂ ಚಂದ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಸಿ ಮೊಳಕೆ ಕಾಳು. ಈಗ ಇದನ್ನು ಒಗ್ಗರಣೆ ಮಾಡೋಣ. ಮೊದಲಿಗೆ ಹೆಸರು ಮೊಳಕೆ ಕಾಳನ್ನ ಸ್ವಲ್ಪ ಹುರ್ಕೋಬೇಕು. ಕಾಳುಗಳು ಸ್ವಲ್ಪ ಮೆತ್ತಗಾಗುವವರೆಗೂ ಹುರಿಯಬೇಕು. ಈಗ ಹುರಿದಿರುವ ಹೆಸರು ಮೊಳಕೆ ಕಾಳನ್ನ ಒಗ್ಗರಣೆ ಮಾಡೋಣ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಕರಿಬೇವು, ಜೀರಿಗೆ, ಉಪ್ಪು, ಅರಸಿನ ಮತ್ತು ಕೆಂಪು ಮೆಣಸಿನ ಪುಡಿ, ಶೇಂಗಾ ಬೀಜ ಮತ್ತು ಎಣ್ಣೆ. ಎಣ್ಣೆ ಸ್ವಲ್ಪ ಕಡಿಮೆ ತಗೊಂಡ್ರೆ ಒಳ್ಳೆಯದು, ಜಾಸ್ತಿ ಆದರೆ ಕಾಳುಗಳು ಎಣ್ಣೆ ಆಗುತ್ತವೆ. ಇದಕ್ಕೆ ಮೊದಲು ಜೀರಿಗೆ ಹಾಕೊಳ್ಳೋಣ. ಆಮೇಲೆ ಕರಿಬೇವು, ಆಮೇಲೆ ಈರುಳ್ಳಿ ಜಾಸ್ತಿ ಹಾಕಬೇಕು. ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಮೆತ್ತಗಾಗುವವರೆಗೂ ಫ್ರೈ ಮಾಡಬೇಕು. ಈಗ ಶೇಂಗಾ ಬೀಜ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಸಿನ, ಮಕ್ಕಳಿಗಾದರೆ ಖಾರನ ಸ್ವಲ್ಪ ಕಡಿಮೆ ಹಾಕಿ. ಹಸಿಮೆಣಸಿನಕಾಯಿ ಕೂಡ ಹಾಕಬಹುದು. ಈಗ ಮೊಳಕೆ ಕಾಳನ್ನ ಹಾಕಿ ಕಲಸಿದ್ರೆ ಮುಗೀತು.
ನೋಡಿ ಇವಾಗ ರುಚಿಕರವಾದ ಹೆಸರು ಕಾಳಿನ ಉಸುಳಿ ರೆಡಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಈ ಥರ ಮಾಡಿ ನಿಮ್ಮ ಮಕ್ಕಳಿಗೆ ಕೊಟ್ಟರೆ ಆರೋಗ್ಯವು ಚೆನ್ನಾಗಿರುತ್ತೆ. ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿ ರುಚಿಕರವಾದ ಹೆಸರು ಕಾಳಿನ ಉಸುಳಿ ರೆಡಿಯಾಗಿದೆ. ಇದಕ್ಕೆ ಲಿಂಬೆ ಹಣ್ಣನ್ನು ಸ್ವಲ್ಪ ಹಾಕಿಕೊಂಡು ತಿಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಹತ್ತುತ್ತೆ. ಆರೋಗ್ಯಕರವಾದ ಉಸುಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.